ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಇವತ್ತು ಮಲ್ಲಪ್ಪ ಜೋತವರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳು ಮಾಡಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾವೆ. ಇಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಈ ಒಂದು ಪ್ರತಿಭಟನೆಗೆ ಚಳವಳಿ ಅಧಿವೇಶನ ಸಂದರ್ಭದಲ್ಲಿ ಹಲವಾರು ಬಾರಿ ಮನವಿ ಕೊಟ್ಟರು ಸ್ಪಂದಿಸಿದ ಅಧಿಕಾರಿಗಳು, ಜನಪ್ರತಿನಿಧಿಗಳ ವಿರುದ್ಧ ಇವತ್ತು ನಾವು ಒಂದು ಉಗ್ರ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಅವು ಮನವಿಗಳು ಕಸತ್ತಿಪ್ಪಿಗೆ ಹೋಗ್ತಾ ಇದ್ದಾವೆ. ಇಂದಿನ ಮನವಿಗಳು ಒಂದು ವೇಳೆ ಕಸತ್ತಿಪ್ಪಿಗೆ ಹೋದರೆ ಅವರನ್ನೇ ಕಿತ್ತು ನಾವು ಕಸತ್ತಿಪ್ಪಿಗೆ ಹಾಕುವಂಥ ಒಂದು ರೈತ ಬರೋ ಚಳವಳಿ ಹಮ್ಮಿಕೋತಾ ಇದ್ದಾವೆ ಅಂತ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ. ಈಗಾಗಲೇ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಭಾವಿ ಸಚಿವರಿದ್ದಾರೆ. ಅದು ಬೆಳಗಾವಿ ಕುಂದಾನಗರಿ ಅಂತ ನಮ್ಮದು ಒಂದು ನಾಡಿದೆ. ನಾವು ಸಿಹಿ ಸುದ್ದಿ ಕೊಡೋಣ. ಕೇವಲ ಇಲ್ಲಿ ಅಧಿವೇಶನ ಸಂದರ್ಭದಲ್ಲಿ ಕಾಲಹರಣ ಮಾಡದೆ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿ ಹೋಗುವ ಬದಲು ನಾವು ಉತ್ತರ ಕನ್ನಡ ಭಾಗದ ಜನರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಅಣ್ಣ ಅಂತ ಬಿರುದು ಪಡೆದಂಥ ಒಬ್ಬರು ಸಚಿವರು ಹಾಗೂ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವರು ನಮ್ಮ ಖಾನಾಪುರ ತಾಲೂಕಿನವರು, ಅವರು ಒಬ್ಬರು ಪ್ರಭಾವಿ ಸಚಿವರಾಗಿದ್ದರಿಂದ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ತಮ್ಮ ಮಂತ್ರಿಯವರ ಕಡೆಯಿಂದ ಖಾನಾಪುರ ತಾಲೂಕಿನ ಸಂಪೂರ್ಣ 830 ಕಿಲೋಮೀಟರ್ ಹದಗೆಟ್ಟು ಹೋಗಿದೆ. ಅಂದರೆ ಅದು ಆ ರಸ್ತೆಗಳ ನೋಡಬೇಕಾಗಿದೆ. ನೀವು ಬಂದು ನೋಡಬೇಕು. ಇಲ್ಲೇ ಬಂದಿದ್ದೀರಿ, ಈ ಭಾಗದ ಸಮಸ್ಯೆಗಳು ನೋಡ್ರಿ. ಮತ್ತು ಖಾನಾಪುರ ತಾಲೂಕಿನ ಮಲಪ್ರಭಾ ನದಿ ಇಲ್ಲಿ ಉಗಮ ಸ್ಥಾನ ಕಣ್ಕುಂಬೆಯಲ್ಲಿ ಆಗಿದೆ. ಇಲ್ಲಿಂದ ಆಲಮಟ್ಟಿಯವರೆಗೆ ಹೋಗಿದೆ. ಅಲ್ಲಿ ರೈತರು ಸುಗಮವಾಗಿ ಒಂದು ಬೆಳೆ ತೆಗಿತಾ ಇದ್ದಾರೆ. ಖಾನಾಪುರ ತಾಲೂಕಿನಲ್ಲಿ ಡಿಸೆಂಬರ್ 12 ಆಯ್ತಂದರೆ ಮಲಪ್ರಭಾ ನದಿ ಮೀಸಲಾತಿಯನ್ನು ಕೊಡಿ ಅಂತ ಹೇಳಿ ಅಪೋಸಿಷನ್ ಈಗ ಸಿಟ್ಟಿಂಗ್ ಮಿನಿಸ್ಟರ್ ನನ್ನ ಸಮಾಜಕ್ಕೆ ಡಿಕ್ಲೇರ್ ಲಿರಿಕ್ ಅನ್ನೋದು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅಟ್ಲೀಸ್ಟ್ ಅನ್ವಯಿಸೋದಿಲ್ಲ. ಯಾಕೆ ಅಂತಂದರೆ ಈ ಸೀಸನ್ ಕಬ್ಬಿನ ಸೀಸನ್, ಶುಗರ್ ಫ್ಯಾಕ್ಟ್ರಿಗಳೆಲ್ಲ ಓಪನ್ ಆಗ್ತದೆ. ನಮ್ಮ ಜಿಲ್ಲೆ ಇರ್ಬೋದು, ಬಿಜಾಪುರ ಇರ್ಬೋದು, ಸುಮಾರು 60 ಹೆಚ್ಚು ಶುಗರ್ ಕಬ್ಬಿನ ಗಾಡಿಗಳಾಗ್ತವೆ, ಅಲ್ಲಿ ಕಬ್ಬಿರ್ತವೆ, ಟ್ರ್ಯಾಕ್ಟರ್ಗಳಿರ್ತವೆ, ಶಕ್ಕಡೆಗಳಿರ್ತವೆ. ಸೊ ಈ ಎಲ್ಲ ಕಾರಣದಿಂದ ಏನೋ ಅದಕ್ಕೆ ನನಗೂ ಕೂಡ ಅಸಮಾಧಾನ. ಈ ರೀತಿ ಮಾಡಬಾರ್ದು. ಪ್ರಜಾಪ್ರಭುತ್ವದಲ್ಲಿ ಯಾರ ಧ್ವನಿಯನ್ನು ಗಮನಿಸಲಿಕ್ಕೆ ಯಾರು ಸಾಧ್ಯ. ಸೊ ಮುಂಜಾಗ್ರತೆಯ ಕ್ರಮ ಅಂತ ಹೇಳಿ ಜಿಲ್ಲಾಡಳಿತ ತಗೊಂಡಿದ್ದಾರೆ, ಕ್ರಮ ತಗೊಂಡಿದ್ದಾರೆ, ನಿಷೇಧ. ಬಟ್ ಇವತ್ತು 4 ಗಂಟೆಗೆ ನಿರಂತರವಾಗಿ ನಮ್ಮ ಜಗತ್ತಿನ ನಾನು ಸಂಪರ್ಕದಲ್ಲಿದ್ದೀನಿ. ಬೇರೆ ಪಕ್ಷ ಆಗಿರ್ಬೋದು, ನನ್ನ ಪಕ್ಷ ಆಗಿರ್ಬೋದು, ಪಂಚಮ ಅವರು ನನ್ನ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. 4 ಗಂಟೆಗೆ ನಾವು ಮೀಟಿಂಗ್ ಮಾಡ್ತೀವಿ. ಆ ಮೀಟಿಂಗ್ನಲ್ಲಿ SP ಅವ್ರನ್ನ, DC ಅವ್ರನ್ನ ಈ ಕೆಲಸವನ್ನು ಶುರು ಮಾಡಿದ್ವಿ ನಾವು. ಆದರೆ ಈಗಿನ ಸರ್ಕಾರಕ್ಕೆ ಬಂದು 18 ತಿಂಗಳಾದರೂ ಕೂಡ ಇನ್ನೂ ತನಕ ಒಂದೇ ಒಂದು ಇಂಚಿನ ಕಂಪೆನ್ಸೇಷನನ್ನು ಕೊಡುವಂಥ ಕೆಲಸ ಇವರು ಮಾಡಿಲ್ಲ. ನೀರಾವರಿ ಇದ್ದಂಥ ಭೂಮಿಗೆ 25 ಲಕ್ಷ ರೂಪಾಯಿ, ನೀರಾವರಿ ಇಲ್ಲದಂಥ ಒಣ ಬೇಸಾಯ ಮಾಡುವಂಥ ಭೂಮಿಗೆ 20 ಲಕ್ಷ ರೂಪಾಯಿ ಪರ್ ಎಕರೆ ನಮ್ಮ ಆಗಿನ SR ರೇಟಿನ ಪ್ರಕಾರ ಶಿಫ್ಟ್ ಮಾಡಿದ್ದೈತಿ. ಆ ಕಂಪೆನ್ಸೇಷನನ್ನು ಕೊಟ್ಟು ಭೂಮಿಯನ್ನು ಅಕ್ವಿಷನ್ ಮಾಡುವಂಥ ಕೆಲಸ ಶುರು ಮಾಡುವಂಥ ಅವಶ್ಯಕತೆ ಸರ್ಕಾರಕ್ಕೆ ಐತಿ. ಇಲ್ಲಂತಂದ್ರೆ ನಾಳೆ ಆರ್ಡ್ರ್ ಆದರೂ ಕೂಡ ನಮ್ಗೆ ಆ ನೀರನ್ನು ಉಪಯೋಗ ಮಾಡಿಕೊಂಡು ನೀರಾವರಿ ಬಳಕೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆ ವಿಷಯಗಳನ್ನು ಕೂಡ ನಾವು ಹೇಳ್ತೇವೆ. ನೀವು ಇಲ್ಲಿ ಸದನದಲ್ಲಿ, ನೀವು ಹಿಂದಿನ ಸದನದಲ್ಲಿ ಕೂಡ ಎಲ್ಲರಿಗೂ ಜನರಿಗೆ ಅದೇ ಪ್ರಶ್ನೆ ಇತ್ತು, ಯಾವ ರೀತಿ ಸದನದಲ್ಲಿ ನಾವು ಚರ್ಚೆಗಳನ್ನು ಮಾಡ್ತೇವೆ ಅಂತೇಳಿ. ನಾವು ಮಾಡಿದಂಥ ಚರ್ಚೆಯ ಫಲವಾಗಿ ವಾಲ್ಮೀಕಿ ಹಗರಣ ಜನರಿಗೆ ಗೊತ್ತಾದ. ಮೂಡಾದ ವಿಷಯಗಳ ಬಗ್ಗೆ ಸರ್ಕಾರ ಚರ್ಚೆ ಮಾಡೋಕ್ಕೆ ಕೊಡಲಿಲ್ಲದಾಗ ನಾವು ಪಾದಯಾತ್ರೆ ಮೂಲಕ ಇಡೀ ರಾಜ್ಯದ ಜನತೆಗೆ ಮೂಡಾದಲ್ಲಿ ಹಗರಣ ಆಗಿದ್ದಂಥ ವಿಷಯ ತಿಳಿದುಕೊಂಡು ಬಂದಿವಿ. ಸ್ವಚ್ಛ ಅಂತ ಹೇಳ್ಕೊಂಡು ಬಂದಿದ್ದಂಥ ಸಿದ್ದರಾಮಯ್ಯನವರ ಅಸಲಿ ಬಣ್ಣ ಜನರ ಮುಂದೆ ಬಂದಂಗಾಯಿತು. ಈ ಸದನದಲ್ಲಿನೂ ಕೂಡ ನೀವು ನೋಡ್ರಿ, ಭಾರತೀಯ ಜನತಾ ಪಕ್ಷ ಅತ್ಯಂತ ಒಗ್ಗಟ್ಟಿನಿಂದ
ಸಂಘಟಿತವಾಗಿ ಸರ್ಕಾರದ ಎಲ್ಲ ಕರ್ಮಕಾಂಡ ಹೊರಗೆ ಹಿಡಿಯುವಂಥ ಕೆಲಸ ಯಾರು ಮಾಡಿದ್ದಾರೆ ಅವ್ರ ಮಕ್ಕಳು ಸರ್ಕಾರಿ ಶಾಲೆಗೆ ಕಳ್ಸೋಕ್ಕೆ ಹೇಳಿ, ಅವಾಗ ಗೊತ್ತಾಗುತ್ತೆ ನಿರ್ವಹಣೆ ಆಗ್ತಾ ಇದೆಯೋ ಅನ್ನೋದು. ಇಲ್ಲ, ಅದನ್ನು ಸ್ಪೆಷಲ್ಲಾಗಿ ನಮ್ಮ ಕಮಿಷನರಿಗೆ ಅವರಿಗೆಲ್ಲ ಹೇಳಿದ್ದೀನಿ. ಒಂದು ತಿಂಗಳಿಂದ ನಾನೇ ಇದ್ದೆ ಇಲ್ಲಿ, ಬಂದು ರಿವಿಷನ್ ಮೀಟಿಂಗ್ ಮಾಡ್ಕೊಂಡು ಹೋದೆ. ಗಡಿ ಭಾಗದ ಎಲ್ಲ ಸಮಸ್ಯೆಗಳನ್ನು ಕೂಡ ಯಾವುದೇ ಇದ್ರೂ ಕೂಡ ಒಂದೊಂದು ಶಾಲೆಯೂ ಒಂದೊಂದು ಮಕ್ಕಳು ಕೂಡ ಇಂಪಾರ್ಟೆಂಟು ಅಂತ ಹೇಳಿ ಆ ಕಡೆಗೆ ಟೀಚರ್ ಆಗಲಿ ಮತ್ತು ಸ್ವಲ್ಪ ಏನಾದ್ರು ಕ್ಲಾಸ್ ರೂಮ್ಸು ಎಲ್ಲ ಕೊಡಬೇಕಂದ್ರೆ ಹೆಚ್ಚು ಒತ್ತನ್ನು ಕೊಡಬೇಕಂತ ಬರೀ ಇಲ್ಲಲ್ಲ, ನಾವು ಕೋಲಾರ ಭಾಗದಲ್ಲಿರ್ಬೋದು, ಮೈಸೂರು ಭಾಗದಲ್ಲಿರ್ಬೋದು, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಕಡೆಯೂ ಕೂಡ ನಮಗೆ ಎಲ್ಲೆಲ್ಲಿ ಕಂಡು ಬಂದಿದೆ ಅದನ್ನೆಲ್ಲದೂ ಕೂಡ ನಾವು ಸರಿ. ಮಹಾರಾಷ್ಟ್ರ ಸರ್ಕಾರ ಕನ್ನಡ ಶಾಲೆಗಳಿಗೆ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿಲ್ಲ. ಅದೇ ಓಬಿರಾಯ ಕಟ್ಟಡದಲ್ಲೇ ಈಗ 7ರಿಂದ 8 100 ಗ್ರಾಮದಲ್ಲಿ 45ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ನಾವು ಅದನ್ನು ನಮ್ಮ ಇಲಾಖೆ ಏನಾಗ್ತದೆ, ಗಡಿನಾಡು ಕನ್ನಡಿಗರನ್ನು ಕರಿತೀವಿ. ಇದು ಬೆಳಗಾವಿ ಭಾಗ ಇರ್ಬೋದು, ವಿಜಯಪುರ ಆ ಕಡೆ ಭಾಗ, ಏನು ಕಲಬುರಗಿ ಭಾಗದಲ್ಲಿ, ಸಾಂಗ್ಲಿ, ಸೊಲ್ಲಾಪುರ ಭಾಗದಲ್ಲಿ ಕನ್ನಡ ಶಾಲೆಗಳಿದ್ದಾವೆ. 247 ಹಳ್ಳಿಗಿಂತ ಹೆಚ್ಚು ಹಳ್ಳಿಗಳಲ್ಲಿ ಕನ್ನಡ ಮಾತಾಡ್ತಾರೆ. ಆ ಶಾಲೆಗಳ ಕನ್ನಡ ಬದಲು ಮರಾಠಿ ಭಾಷೆ ಆಗ್ತದೆ. ಇಲ್ಲ, ಆ ಥರದ್ದೇನಿಲ್ಲ. ಕನ್ನಡ ಮಾಧ್ಯಮದಲ್ಲಿ ಎಲ್ಲೆಲ್ಲಿದೆ ಕನ್ನಡನೇ ಹೇಳ್ಕೊಡ್ಬೇಕು, ಅದರಲ್ಲಿ ಬದಲಾವಣೆ ಬರೋಕ್ಕೆ ಚಾನ್ಸೇ ಇಲ್ಲ. ಮಾಧ್ಯಮ ನನ್ನ ಕಂಟ್ರೋಲ್ ಇಲ್ಲ. ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಇದೆ, ಒಂದು ತಿಳ್ಕೊಳ್ಳಿ, ಇಂಗ್ಲೀಷು ಕನ್ನಡ ಯಾವುದೇ ಮಾಧ್ಯಮ ಆಗಲಿ, ಆದರೆ ಕಂಪಲ್ಸರಿ ಸಬ್ಜೆಕ್ಟ್ ಇದೆಯಲ್ಲ, ಕನ್ನಡ ಫಸ್ಟ್ ಲ್ಯಾಂಗ್ವೇಜು, ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್, ಅದು ಮಾತ್ರ ಯಾವುದೇ ಕಾರಣಕ್ಕೂ ನಾವು ಬದಲಾವಣೆ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮಗೆ ಖುಷಿನೂ ಆಗಿರ್ಬೋದು, ಅಥವಾ ಒಂದು ಸಂತೋಷ ಆಗಿರ್ಬೋದು, ಅದು ದುಃಖನೂ ಅನಿಸ್ಬೋದು. ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲ್ಲ ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಇದನ್ನು ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಇದು ಸತ್ಯದ ಕೈಗಡೆ ವಂದನೆಗಳು.